ಜುಲೈ 15, 1934. ಸ್ಪಿರಿಚುವಲ್ ಯೋಚನೆಗಳನ್ನು ಉಳ್ಳಂತಹ ದಂಪತಿಗಳಿಗೆ ಒಂದು ಹೆಣ್ಣು ಮಗು ಹುಟ್ಟುತ್ತೆ. ಚಿಕ್ಕಂದಿನಲ್ಲೇ ತನ್ನ ತಂದೆಯನ್ನು ಕಳ್ಕೊಳ್ಳೋ ಈ ಮಗು ವಿದ್ಯಾಭ್ಯಾಸದಲ್ಲಿ ಮುಂದೊಂದು ದಿನ ಭಾರತದ ಮೊದಲ ಮಹಿಳಾ ಇಂಡಸ್ಟ್ರಿಯಲ್ ಡಿಸೈನರ್ ಆಗ್ತಾರೆ. ಅವರೇ ಮನೀಜೆ. ನಂತರ ಸಿಂಗಪುರ್ನಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷರಾಗಿ ಎಲ್ಲಿಲ್ಲದ ಸೇವೆಯನ್ನು ಸಲ್ಲಿಸ್ತಾರೆ. ಇವರ ಸೇವೆಯನ್ನು ಗುರುತಿಸಿ ಸಿಂಗಪುರ್ನ ಸರ್ಕಾರ ಮನೀಜೆ ಅವರ ಹೆಸರಲ್ಲಿ ಪೋಸ್ಟಲ್ ಕಾರ್ಡ್ನ ಬಿಡುಗಡೆ ಮಾಡ್ತಾರೆ. ಆ ನಂತರದಲ್ಲಿ ಮನೀಜೆ ಅವರು ತನ್ನ ಗಂಡನನ್ನು ಕಳೆದುಕೊಂಡು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ಅವರು ಆಧ್ಯಾತ್ಮದ ಕಡೆಗೆ ವಾಲ್ತಾರೆ. ಹಾಗಿರುವಾಗ ಆಧ್ಯಾತ್ಮಿಕ ಸ್ಥಳವನ್ನು ಸ್ಥಾಪನೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಭಾರತ ಅಲ್ಲದೆ ದೇಶ ವಿದೇಶಗಳಲ್ಲಿ ಆ ಜಾಗಕ್ಕಾಗಿ ಹುಡುಕಾಡ್ತಾರೆ. ಆದರೆ ಮನೀಜೆ ಅವರಿಗೆ ಎಲ್ಲೂ ಆಧ್ಯಾತ್ಮದ ಭಾವನೆ ಮೂಡಲಿಲ್ಲ. ಆದರೆ 1995ರಲ್ಲಿ ಮನೀಜೆ ಅವರು ಈ ಸ್ಥಳದಲ್ಲಿ ಅಂದರೆ ನಾವಿರೋ ಈ ಸ್ಥಳಕ್ಕೆ ಬಂದು ಕೂತಾಗ ಅವರಿಗೆ ಆಧ್ಯಾತ್ಮಿಕ ಭಾವನೆ ಮೂಡಿತು. ಈ ಜಾಗ ಅವರನ್ನು ಸೆಳೆಯಿತು. ಹಾಗಾಗಿ ಪ್ರತಿಯೊಬ್ಬರಿಗೂ ಪ್ರೀತಿಯನ್ನು ಹಂಚಬೇಕು ಅಂತ ಹೇಳಿ ಮನೀಜೆ ಅವರು ಈ ಸ್ಥಳದ ಪ್ರತಿಯೊಂದು ಭಾಗವನ್ನು ತಾನೇ ಡಿಸೈನ್ ಮಾಡಿ ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಅನ್ನು ಕಟ್ಟಿದ್ರು. ಮನೀಜೆ ಅವರ ಕನಸು ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್. ಬನ್ನಿ, ಈ ಸ್ಥಳದ ವಿಷನ್ ಏನು, ಈ ಸ್ಥಳದಲ್ಲಿ ಏನೇನು ವಿಶೇಷತೆ ಇದೆ ಅಂತ ತಿಳ್ಕೊಳ್ಳೋಣ. ನಮಸ್ತೆ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಟರಾಜ್ ಅವರು. ಇವತ್ತು ನಮಗೆ ಅವರು ಮನೀಜೆ ಅವರ ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ವೆಲ್ಕಮ್ ಟು ದ ಶೋ. ನಮಸ್ಕಾರ, ನಾನು ಡಾಕ್ಟರ್ ನಟರಾಜ್ ಅಂತ. ಈ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಅಂಡರ್ ಜುವೆಲ್ ಆಫ್ ಲೋಟಸ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಆ ಸಂಸ್ಥೆ ಅಡಿಯಲ್ಲಿ ಈ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಅನ್ನೋದು ಒಂದು ಕ್ಯಾಂಪಸ್ಸು. ಈ ಕ್ಯಾಂಪಸ್ಸು 1997ನಲ್ಲಿ ನಮ್ಮ ಫೌಂಡ್ರಾದ ಮಾ ಮೆನೇಜ್ ಅವರು ಶುರು ಮಾಡಿದ್ರು. ಅವರು ಬೇಸಿಕಲಿ ಅಕ್ರಾಸ್ ದ ವರ್ಲ್ಡ್ ಎಲ್ಲ ಕಡೆ ಈ ಥರದ್ದೊಂದು ಸಿರೀನ್ ಪ್ಲೇಸ್ ಅವ್ರಿಗೆ ಬೇಕಾಗಿತ್ತು. ಆವಾಗ ಇದಕ್ಕೆ ಬರೋಕ್ಕೆ ಮುಂಚೆ ಸ್ವಿಟ್ಜರ್ಲ್ಯಾಂಡು, ನೆದರ್ಲ್ಯಾಂಡ್ಸು ಮತ್ತು ಆಸ್ಟ್ರಿಯಾ ಅಲ್ಲೆಲ್ಲ ಜಾಗಗಳು ನೋಡ್ಕೊಂಡಿದ್ರು. ಅವ್ರ ಮನಸ್ಸಿಗೆ ಸಮಾಧಾನ ಆಗಿಲ್ಲ. ಅವರು 97ಗೆ ಮುಂಚೆ ಅಂದರೆ ಈ ಜಾಗ ಶುರುವಾಗಿದ್ದು 97ನಲ್ಲಿ, ಬಟ್ ಜಾಗ ಪ್ರೊಕ್ಯೂರ್ ಮಾಡೋದು ಇಷ್ಟೆಲ್ಲ ಜಾಗ ತಗೊಂಡು ಒಂದು 10 ಎಕರೆ ಜಾಗ ಇದೆ. ಇದು 10 ಎಕರೆ ಜಾಗ ಪ್ರೊಕ್ಯೂರ್ ಮಾಡೋಕ್ಕೆ ಸುಮಾರು ಫಾರ್ಮಾಲಿಟೀಸು ಅಡೆತಡೆಗಳೆಲ್ಲ ಇತ್ತು. ಅದೊಂದು 5-6 ವರ್ಷದಿಂದ ಶುರು ಮಾಡಿ ಈ ಜಾಗನೇ ಯಾಕೆ ತೊಗೋಬೇಕು ಅಂದರೆ ಅವ್ರು ಬಂದಾಗ ಇಲ್ಲೊಂದು ಎನರ್ಜಿ ಫೀಲ್ ಆಯಿತು ಅವ್ರಿಗೆ. ಬಿಕಾಸ್ ಬೇಸಿಕಲಿ ಶಿ ಈಸ್ ಕನೆಕ್ಟೆಡ್ ವಿತ್ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸು. ಆ ಸ್ಪಿರಿಚುವಲ್ ಮಾಸ್ಟರ್ಸ್ಗಳು ಅವ್ರಿಗೆ ಏನು ಡೈರೆಕ್ಷನ್ಸ್ ಕೊಡ್ತಾಯಿದ್ರು ಅದೇ ರೀತಿ ಅವರು ಪ್ರತಿಯೊಂದು ಅಂದರೆ ಇಲ್ಲಿ ಕಟ್ಟಿರೋ ಬಿಲ್ಡಿಂಗ್ಗಳು ನೋಡಿ, ಯಾವುದೇ ಕಲರ್ಸ್ಗಳಾಗಲಿ ಎಲ್ಲದೂ ಆ ಮಾಸ್ಟರ್ಸ್ಗಳಿಂದ ಬಂದಿರೋದೊಂದು ಮೆಸೇಜು ಅಥವಾ ಇನ್ಸ್ಪಿರೇಷನಿಂದನೇ ಅವರು ಈ ಸಂಸ್ಥೆನ ಕಟ್ಟಿದ್ದು. ಆಮೇಲೆ ಅದ್ರ ಬ್ಯಾಕ್ಗ್ರೌಂಡ್ ಗೊತ್ತಾಯಿತು, ಇದು ಅಗಸ್ತ್ಯ ಮಹರ್ಷಿಗಳು ಓಡಾಡಿದ್ದ ಜಾಗ ಅಂತ. ಸೊ ನಾವು ನಂದಿ ಹಿಲ್ಸ್ ಹತ್ರ ಹೋದರೆ ಅಗಸ್ತ್ಯ ಸ್ಪಾಟ್ ಅಂತಲೇ ಇದೆ. ಸೊ ಆ ಸ್ಪಾಟು ಮತ್ತು ಇಲ್ಲೂ ಬಂದು ಅವರು ಕೂತ್ಕೊಂಡು ಮೆಡಿಟೇಷನ್ ಎಲ್ಲ ಮಾಡಿದ್ದಾರೆ. ಸೊ ಇದರಲ್ಲಿ ಸುಮಾರು ಜನ ಈ ಸ್ಪಿರಿಚುಯಾಲಿಟಿ ಕನೆಕ್ಟ್ ಇರೋವಂಥ ಜನಗಳು ಬಂದಾಗ ಎಲ್ಲೆಲ್ಲಿ ಒಂದು 5 ಎನರ್ಜಿ ಸ್ಪಾಟ್ಸ್ ಇದೆ ಇಲ್ಲಿ. ಸೊ ಅವ್ರು ಬಂದು ಅಲ್ಲಿ ಮೆಡಿಟೇಷನ್ ಮಾಡಿದಾಗ ತುಂಬ ಚೆನ್ನಾಗಿ ಅವ್ರಿಗೆ ಸಾಧನೆಗಳು ಮಾಡ್ಬೋದು ಅಂದರೆ ಸ್ಪಿರಿಚುವಲ್ ಇದರಲ್ಲಿ. ಸೊ ನಾವು ಹಿಂಗೆ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಫಸ್ಟ್ ನಮಗೆ ರೈಟ್ ಸೈಡಲ್ಲೇ ಒಂದು ಮೀನಿನ ಕೊಳ ಇದೆ. ವಾಟರ್ ಮೆಡಿಟೇಷನ್ ಅಂತ ಹೇಳ್ತಾರೆ. ಫಿಶ್ ಮೂಮೆಂಟ್ಸನ್ನ ನಾವು ನೋಡ್ಕೊಂಡಿದ್ರೆ ಆ ಫಿಶ್ ಮೂಮೆಂಟಿಂದನೇ ನಾವು ಕಾನ್ಸಂಟ್ರೇಷನ್ನು ಅದೆಲ್ಲ ಇದಾಗ್ಬಿಟ್ಟು ಅದನ್ನು ಒಂದು ಥೆರಪಿ ಈ ವಾಟರ್ ಮೆಡಿಟೇಷನ್ ಅನ್ನೋದು. ಸೊ ವಾಟರ್ ಮೆಡಿಟೇಷನ್ಗೋಸ್ಕರ ತುಂಬ ಸೂಕ್ತವಾದ ಜಾಗ ಇದು. ಇದನ್ನ ಕಾಯ್ ಫಿಶ್ ಅಂತ ಹೇಳ್ತಾರೆ. ಕಾಯ್ ಫಿಶು ಒಂಥರ ಇಂಟರ್ನ್ಯಾಷನಲ್ ಫಿಶ್ಗಳ ಥರ, ಅಂದರೆ ಎಲ್ಲ ನಾವು ಎಲ್ಲೇ ಈ ಥರ ಪಾಂಡ್ ಮಾಡಿದ್ರು ಅಂದರೆ ಒಳ್ಳೆ ಕ್ವಾಲಿಟಿ ರಿಸಾರ್ಟ್ಸ್ಗಳಾಗಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡು ವಾಟರ್ ಬಾಡೀಸಲ್ಲೆಲ್ಲ ಈ ಫಿಶ್ಗಳನ್ನ ಹಾಕಿರ್ತಾರೆ, ಕಾಯ್ ಫಿಶ್ ಅಂತ. ವಾಟರ್ ಮೆಡಿಟೇಷನ್ ಅಂತಲೇ ಒಂದು ಥೆರಪಿ ಬರುತ್ತೆ. ಆ ವಾಟರ್ ಮೆಡಿಟೇಷನಲ್ಲಿ ಈ ಫಿಶ್ಗಳನ್ನ ಆ ಮೂಮೆಂಟ್ಸ್ನ ನಾವು ನೋಡ್ತಾ ಇದ್ರು ನಮ್ಮ ಮನಸ್ಸು ಒಂದು ಫೋಕಸ್ ಆಗೇ ಇರುತ್ತೆ. ಸೊ ಅದು ಒಂದು ರೀತಿ ಥೆರಪಿ. ಆಗಲೇ ನಾನು ಕೇಳ್ಪಟ್ಟೆ, ಇಲ್ಲೊಂದು ಆ್ಯಕ್ಟಿವಿಟಿ ಥರ ಮಾಡಿದ್ರು, ಮಕ್ಕಳನ್ನ ಕರ್ಕೊಂಡ್ಬಂದು ಅದ್ರ ಬ್ರೀತಿಂಗ್ ಜೊತೆ ಅವರು ಕಾನ್ಸಂಟ್ರೇಷನ್ನ ಹೆಚ್ಚು ಮಾಡೋದಕ್ಕೆ ಹೆಲ್ಪ್ ಮಾಡ್ತು ಅಂತ ಹೇಳಿಬಿಟ್ಟು. ಹೌದು, ಕೆಲವ್ರಿಗೆ ಮಕ್ಕಳಿಗೆ ಈ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಸೊ ರೆಸ್ಪಿರೇಟರಿ ಪ್ರಾಬ್ಲಮ್ ಇದ್ದಾಗ ಅದೊಂದು ಥೆರಪಿ ಥರ ಮಾಡಿಬಿಟ್ಟು ನಮ್ಮ ಆಯುರ್ವೇದಿಕ್ ಹಾಸ್ಪಿಟ್ಲಿಂದನೇ ಅದೊಂದು ಥೆರಪಿ ಮಾಡಿದಾಗ ಬ್ರೀತಿಂಗು ಸಿಂಕ್ರನೈಸ್ ಆಗೋಕ್ಕೆ ಕೂಡ ಈ ವಾಟರ್ ಥೆರಪಿ ತುಂಬ ಪ್ರಾಮುಖ್ಯತೆ ಇರುತ್ತೆ. ಸೊ ಕಾಟೇಜಸ್ ಬಗ್ಗೆ ಹೇಳ್ತಾ ಇದ್ರಿ, 5 ಡಿಫ್ರೆಂಟ್ ಕಾಟೇಜಸ್ ಇದೆ ಅಂತ ಹೇಳ್ಬಿಟ್ಟು. ಪಿರಮಿಡ್ಸ್ ಅಂತ ಹೇಳ್ಬಿಟ್ಟು ಈ ಕಾಟೇಜಸ್ಗಳಿದೆ. ಇದು ನಾವು ಒಂದು 5 ಪಿರಮಿಡ್ ಶೇಪಲ್ಲಿ, ಬೇಸಿಕಲಿ ಪಿರಮಿಡ್ ಅಂದರೆ ಈ ಮೆಡಿಟೇಷನ್ಗೆ ಆಗೋವಂಥದ್ದು. ಅದೇ ನಾನು ಹೇಳ್ದಂಗೆ ನಮ್ಮ
ಫೌಂಡರ್ ಅವರು ಬೇಸಿಕಲಿ ಪ್ರತಿಯೊಂದು ವಿಷಯನೂ ಅವರು ಮಾಸ್ಟರ್ಸ್ಗಳಿಂದ ಆರ್ಡರ್ಸ್ ಬಂದಾಗ ಇದೇ ಥರನೇ ಡಿಸೈನ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ, ಬಂದಿತ್ತು ಆ ಟೈಮಲ್ಲಿ. ಸೊ ಅವಾಗ ಈ ಕಲರ್ಸ್ ಅಂದರೆ ಪ್ರತಿಯೊಂದು ನೀವು ನೋಡ್ತಾ ಇದ್ರೆ ಕೇಳ್ಪಟ್ಟೆ ಎವ್ರಿಥಿಂಗ್ ಮೇಡಮ್ ಅವರೇ ಡಿಸೈನ್ ಮಾಡಿ, ಇವನ್ ಟೆಕ್ಸ್ಚರ್ ಕೂಡ ಅದೆಲ್ಲ ಇನ್ಸ್ಪಿರೇಷನ್ ಬಂತು ಆ ಮಾಸ್ಟರ್ಸ್ಗಳಿಂದ. ಮೆಸೇಜ್ ಬಂದ್ಬಿಟ್ಟು ಈ ರೂಮ್ಗಳು ಹಿಂಗೆ ಡಿಸೈನ್ ಮಾಡಬೇಕು, ಈ ಥರನೇ ಬಲಗಡೆ ಇದಿರಬೇಕು, ಎಡಗಡೆ ಇದಿರಬೇಕು ಅನ್ನೋದನ್ನೇ ಒಂದು ಪ್ರತಿಯೊಂದನ್ನು ಅವರು ಥಾಟ್ಫುಲ್ಲಾಗಿ ಮಾಡಿದ್ದು. ಆ್ಯಂಡ್ ಶಿ ವಾಸ್ ಒನ್ ಆಫ್ ದ ಫೇಮಸ್ ಇಂಡಸ್ಟ್ರಿಯಲ್ ಡಿಸೈನರ್. ಅವ್ರದ್ದು ಉದ್ದೇಶ ಏನು ಅಂದರೆ ಬೇಸಿಕಲಿ ಎಲ್ಲ ಅಂದರೆ ಜಾತಿ ಮತ ಅದೆಲ್ಲ ಏನೂ ಇಲ್ಲ, ಎಲ್ಲ ಒನ್ನೆಸ್ ಈಸ್ ದೇರ್ ಆಬ್ಜೆಕ್ಟಿವ್ ಆಫ್ ದ ಟ್ರಸ್ಟು. ಪ್ರತಿಯೊಂದು ಜಾತಿಗೂ ಪ್ರಾಮುಖ್ಯತೆ ಕೊಡೋವಂಥದ್ದು. ಸೊ ಈ ಕಾಟೇಜ್ಗಳೆಲ್ಲ ನೋಡಿ ಬೇಸಿಕಲಿ ತುಂಬ ಥಾಟ್ಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ. ಮೆಡಿಟೇಷನ್ಗೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ರೂಮಲ್ಲಿ ಕೂತಾಗ ಅವರು ಮೆಡಿಟೇಷನ್ ಮಾಡ್ತಾ ಇರಬೇಕು ಅನ್ನೋದೇ ಒಂದು ಇದು. ಅಂದರೆ ಇಲ್ಲಿಗೆ ಬರೋದೇ ಇನ್ನರ್ ಟ್ರಾನ್ಸ್ಫಾರ್ಮೇಷನ್ಗೆ ಅಂತ. ಈ ಕ್ಯಾಂಪಸ್ಸಿಗೆ ಬರೋರು ಹೇಗಿದೆ ಅಂದರೆ ಬೇಸಿಕಲಿ ದ ಡೆಸ್ಟಿನ್ಡ್ ಅಂತ ಬರಬೇಕು ಅಂತ ಮೊದಲೇ ಅವ್ರಿಗೆ ಇದಾಗಿರುತ್ತೆ, ಅದೇ ಇರೋ ವಿಷಯ ಇದು. ಎಷ್ಟೇ ಜನ ನಾವು ಕರೆದ್ರೂ ಅವರು ಬರೋಕ್ಕಾಗಲ್ಲ ಇಲ್ಲಿ. ಅವ್ರು ಡೆಸ್ಟಿನ್ಡ್ ಇದ್ರೇ ಮಾತ್ರ ಬರ್ತಾರೆ. ಬಂದಾಗ ಡೆಫಿನೆಟ್ ಒಂದ್ಸಲ ಬಂದಾಗ ಅವ್ರ ಲೈಫ್ ಟೈಮ್ಗೆ ಅಟ್ಯಾಚ್ ಆಗಿರ್ತಾರೆ. ಇಲ್ಲಿ ಈ ನಮ್ಮ ಸಂಸ್ಥೆಯಲ್ಲಿ ಮೆಂಟಲ್ ವೆಲ್ನೆಸ್ಗೆ ತುಂಬ ಜಾಸ್ತಿ ಪ್ರಾಮುಖ್ಯತೆ ಮತ್ತು ಆದ್ಯತೆ ಕೊಟ್ಟಿದ್ದೀವಿ. ಪ್ರತಿಯೊಂದು ರೂಮ್ ಡಿಸೈನ್ ಆಗಲಿ, ಈ ಸುತ್ತಲೂ ಇರೋ ಸಿರಿನಿಟಿ, ಗ್ರೀನು, ಪ್ರತಿಯೊಂದೂ ಆ ಮೆಂಟಲ್ ವೆಲ್ ಬೀಯಿಂಗಿಗೋಸ್ಕರ ಮಾಡಿರೋದಂಥದ್ದು. ಡಿಟಾಕ್ಸಿಫಿಕೇಶನ್ ಅಂತ ಹೇಳಿಬಿಟ್ಟು ಅದನ್ನು ಮಾಡಿಸೋದಕ್ಕೋಸ್ಕರ ಎಷ್ಟೋ ಜನ ಇಲ್ಲಿಂದ ಎಷ್ಟೋ ಕಡೆ ದೂರ ಎಲ್ಲ ಹುಡ್ಕೊಂಡು ಹೋಗ್ತಾರೆ, ಬೇರೆ ಕಂಟ್ರಿಗೆ ಹೋಗ್ತಾರೆ. ಅಂಥ ಫೆಸಿಲಿಟಿ ಇಲ್ಲೇ ಇದೆ ಅಂತ ಕೇಳಿ ಖುಷಿ ಆಯಿತು. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಅಲ್ಲ, ಇದ್ರ ಏನಾಗಿತ್ತು, ನಮ್ಮ ಫೌಂಡರ್ಸ್ದು ಆಬ್ಜೆಕ್ಟಿವ್ ಏನಿತ್ತು ಅಂದರೆ ನಾನು ಮೊದಲೇ ಹೇಳಿದ ಥರ ಪೀಪಲ್ ಆರ್ ಡೆಸ್ಟಿನ್ಡ್ ಓನ್ಲಿ ವಿಲ್ ಕಮ್ ಅಂತ. ಅವರು ಯಾರಿಗೂ ಈ ಪಬ್ಲಿಸಿಟಿ ಕೊಡದೆ ಅವರೇ ಈ ಜಾಗನ ಹುಡ್ಕೊಂಡು ಬರಬೇಕು ಅನ್ನೋದು ಒಂದು ಉದ್ದೇಶ ಇತ್ತು. ಹಾಗಾಗಿ ಅವರು ಪಬ್ಲಿಸಿಟಿ ಮಾಡಿಲ್ಲ, ಯಾವತ್ತೂ ಮಾಡಬೇಕು ಅಂತಲೂ ಅವ್ರಿಗೆ ಉದ್ದೇಶ ಇರಲಿಲ್ಲ. ಈಗೇನಾಗ್ತಾ ಇದೆ ಅಂದರೆ ಎಷ್ಟೋ ಜನಕ್ಕೆ ಈಗ ಬಂದು ನೋಡಿದಾಗ ಇಟ್ಸ್ ಎ ಬೆಸ್ಟ್ ಕೆಪ್ಟ್ ಸೀಕ್ರೆಟ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ತಾರೆ. ಈ ಜಾಗದ ಬಗ್ಗೆ ಹೆಚ್ಚಿಗೆ ಜನಗಳಿಗೆ ಗೊತ್ತಿಲ್ಲ. ಈ ಪಿರಮಿಡಲ್ಲಿ ನಾವು ಆಮೇಲೆ ಎಲ್ಲದು ಪಿರಮಿಡ್ 1, ಪಿರಮಿಡ್ 2, ಪಿರಮಿಡ್ 3, 4 ಅಂತ ಹೇಳ್ಬಿಟ್ಟು 4 ಆಗಿದೆ. ಕಾಟೇಜ್ ಥರ ಲೋಟಸ್ ಅಂತ ಹೇಳ್ಬಿಟ್ಟು ಒಂದು ಡಿಸೈನ್ ಮಾಡಿದ್ದೀವಿ. ಆ ಡಿಸೈನ್ಗೂ ಏನಾದರೂ ಸಿಗ್ನಿಫಿಕೆನ್ಸ್? ಪ್ರತಿಯೊಂದಕ್ಕೂ ಲೋಟಸ್ ಅಂದರೆ ನಮ್ಮ ಫೌಂಡರ್ ಶಿ ಬಿಲೀವ್ ದಟ್ ಲೋಟಸ್. ಹಾಗಾಗಿ ನಮ್ಮ ಟ್ರಸ್ಟ್ ಹೆಸರು ಜುವೆಲ್ ಇನ್ ದ ಲೋಟಸ್ ಟ್ರಸ್ಟ್ ಅಂತ. ಅಗಸ್ತ್ಯ ಹಾಲ್ ಅಂತ ಹೇಳಿದಾಗೆ ಇನ್ಸ್ಪಿರೇಷನ್ನು ನಮಗೆ ಈ ಜಾಗ ಸೆಲೆಕ್ಟ್ ಮಾಡಿದ್ದಕ್ಕೆ ಅಗಸ್ತ್ಯ ಮಹರ್ಷಿಗಳೇ. ಸೊ ಹಾಗಾಗಿ ಇದೊಂದು ಮೆಡಿಟೇಷನ್ನು ಮತ್ತು ಸುಮಾರು ಟ್ರೀಟ್ ಪ್ರೋಗ್ರಾಮ್ಸ್ಗಳೆಲ್ಲ ಈ ಹಾಲಲ್ಲಿ ಆಗುತ್ತೆ. ಈ ಹಾಲಲ್ಲಿ ಸುಮಾರು ಒಂದು 120 ಜನದ ತನಕ ಯೋಗಾಸನ ಮಾಡೋದಾಗಲಿ, ಅವ್ರ ರಿಟ್ರೀಟು, ಅವರು ಮಾಸ್ಟರ್ಸ್ಗಳು ಅವ್ರಿಗೆ ಉಪದೇಶ ಮಾಡೋಂಥದ್ದು, ವೆಲ್ನೆಸ್ ಕೋಚಸ್ಗಳಂತ ಇರ್ತಾರೆ. ಆ ವೆಲ್ನೆಸ್ ಕೋಚಸ್ಗಳು ಈ ಜಾಗದ ಬಗ್ಗೆ ಮಾಹಿತಿ ತಗೊಂಡು ಆಮೇಲೆ ಅವರೆಲ್ಲ ಶಿಷ್ಯರುಗಳನ್ನ ಇಲ್ಲಿ ಕರ್ಕೊಂಬಂದು ಅವ್ರ ಆ್ಯಕ್ಟಿವಿಟೀಸ್ ಏನಿರುತ್ತೆ, ಕ್ರಿಯಾ ಯೋಗ ಇರಲಿ, ಆಮೇಲೆ ಮೆಡಿಟೇಷನ್ಸ್ ಇರಲಿ, ಆಮೇಲೆ ಸುಮಾರು ಥರದ್ದು ಮೆಡಿಟೇಷನಲ್ಲೇ ಸುಮಾರು ವೇರಿಯಂಟ್ಸ್ ಇರುತ್ತೆ ಅದರಲ್ಲೂ. ಸೊ ಅದಕ್ಕೆ ಅಂತಲೇ ಸಪ್ರೇಟ್ ಮಾಸ್ಟರ್ಸ್ಗಳಿರ್ತಾರೆ. ಹಾಂ ಸರ್, ಇಲ್ಲಿ ತನಕ ನೀವು ಇಷ್ಟೊಂದು ವಿಷಯಗಳನ್ನು ತಿಳಿಸಿದ್ರಿ. ಈಗ ಇಲ್ಲಿ ಏನೇನಿದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ಬ್ರಾನ್ಸ್ ಸ್ಟ್ಯಾಚ್ಯೂ. ಇದು ಟಾರ್ಚ್ ಬೇರರ್ ಅಂತ ಹೇಳ್ಬಿಟ್ಟು ಇನ್ನರ್ ಟ್ರಾನ್ಸ್ಫಾರ್ಮೇಷನ್ಗೆ ಟಾರ್ಚ್ ಬೇರರ್ ಅಂತ ಹೇಳ್ತಾರೆ. ಅಂದರೆ ಒಲಿಂಪಿಕ್ಸ್ ಇದರಲ್ಲಿ ಯೂಸ್ ಮಾಡ್ತಾರೆ ಟಾರ್ಚ್ ಬೇರರು. ಬಟ್ ಮೇನ್ ಉದ್ದೇಶ ಟಾರ್ಚ್ ಬೇರರ್ ಅಂದರೆ ಒಂದು ಸಮಾಜದ ಮೆಸೇಜ್ನ ಹಿಡ್ಕೊಂಡು ಹೋಗ್ತಾ ಇರೋರು ಅಂತ. ಇನ್ನರ್ ಟ್ರಾನ್ಸ್ಫಾರ್ಮೇಷನ್ ಆಗಿಬಿಟ್ಟು ಅವರು ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋಂಥದ್ದು. ಸೊ ಅದರದ್ದು ಸಿಂಬಲ್ಲು ಟಾರ್ಚ್ ಬೇರರ್ ಅಂತ ಹೇಳಿ. ರುಚಿಯಲ್ಲಿ ಅಧ್ಯಯನ ಮಾಡೋವಂಥವ್ರಿಗೆ ತುಂಬ ವ್ಯಾಲ್ಯೂಬಲ್ ಬುಕ್ಸ್ಗಳು ಅಂದರೆ ರೇರ್ ಕಲೆಕ್ಷನ್ಸು ಅಕ್ರಾಸ್ ದ ಗ್ಲೋಬ್. ಅಂದರೆ ನಮ್ಮ ಇಂಡಿಯಾದು ಸ್ಪಿರಿಚುಯಾಲಿಟಿ ಅಂತಲ್ಲ, ಪ್ರಪಂಚದಲ್ಲಿ ಏನೇ ಸ್ಪಿರಿಚುವಲ್ ಪ್ರಾಕ್ಟೀಸ್ ಆಗುವಂಥದ್ದು ಆಲ್ಮೋಸ್ಟ್ ಎಲ್ಲ ಥರದ ಬುಕ್ಸ್ಗಳು ಇಲ್ಲಿ ಸಿಗುತ್ತೆ. ಇಲ್ಲ, ಇದು ಮೈನು ಏನಂದರೆ ನಮ್ಮದು ಉದ್ದೇಶ ವೆಲ್ನೆಸ್ ಅಂತ. ವೆಲ್ನೆಸ್ಸಲ್ಲಿ ಮತ್ತು ಏನ್ಷಿಯಂಟ್ ಪ್ರಾಕ್ಟೀಸಸ್ನ ತರಬೇಕು ಅನ್ನೋದು. ಸೊ ನಮ್ಮ ಏನ್ಷಿಯಂಟ್ ಅಂತ ಮಾತಾಡಿದಾಗ ಆಯುರ್ವೇದನು ತುಂಬ ಅನಾದಿ ಕಾಲದಿಂದ ಬಂದಿರೋವಂಥದ್ದು. ಅಂದರೆ ನಮ್ಮ ಸುಶ್ರುತ, ಚರಕ ಅವರೆಲ್ಲ ಮೊದಲು ಅಂದರೆ ಪ್ರಪಂಚದಲ್ಲಿ ಆಯುರ್ವೇದ ವೈದ್ಯಕೀಯ ವ್ಯವಸ್ಥೆ ಇನ್ನು ಜನ ಯೋಚನೆ ಮಾಡ್ತಿರೋ ಟೈಮ್ ಮುಂಚೆನೇ ಅವರೆಲ್ಲ ಇದ್ರ ಬಗ್ಗೆ ಸುಮಾರು ಸಾಧಿಸಿದ್ರು. ಇದೆಲ್ಲ ಏನ್ಷಿಯಂಟ್ ನಾಲೆಡ್ಜ್. ಇದೇನು ನಾವು ಮಾಡ್ತಾ ಇದ್ದೀವಿ, ಆಯುರ್ವೇದ ಇಸ್ ಒನ್ ಪಾರ್ಟ್ ಆಫ್ ದಟ್ ಏನ್ಷಿಯಂಟ್ ವಿಸ್ಡಮ್.
ಇದು ಅಡ್ಮಿನ್ ಬ್ಲಾಕ್ ಅಂತ ಹೇಳಿ, ಅಡ್ಮಿನ್ ಬ್ಲಾಕಲ್ಲಿ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ವರ್ಕ್ ಮಾಡ್ತೀವಿ. ಇದೆಲ್ಲ ಈ ಫರ್ನಿಚರ್ಸ್ ನೋಡ್ತಾ ಇದ್ರೆ ಹೌದು, ತುಂಬ ಆ್ಯಂಟಿಕ್ ಇದೆ. ಆ್ಯಂಟಿಕ್. ಮೇಡಮ್ ನಮ್ಮ ಫೌಂಡರು ಶಿ ಈಸ್ ವೆರಿ ಟೇಸ್ಟ್ಫುಲಿ ಶಿ ಇಸ್ ಡನ್. ಪ್ರತಿಯೊಂದು ಫರ್ನಿಚರ್ಸ್ ನೋಡ್ತಾ ಇದ್ರೆ ಅವ್ರು ತುಂಬ ಇಷ್ಟಪಟ್ಟು ಫರ್ನಿಚರ್ಸ್ಗಳಾಗಲಿ, ಪೇಂಟಿಂಗ್ಸ್ಗಳಾಗಲಿ, ಆಮೇಲೆ ಸುಮಾರು ಮ್ಯೂರಲ್ಸ್ಗಳು, ಆರ್ಟಿಫ್ಯಾಕ್ಟ್ಸ್ಗಳು, ಅದು ತುಂಬ ರೇರ್ ಕಲೆಕ್ಷನ್ಸು ಇರುವಂಥದ್ದು. ಈ ಥರ ಡಿಸೈನ್ ಎಲ್ಲ ನಮ್ಗೆ ನಾರ್ಮಲ್ ಆಗಿ ನೋಡ್ಲಿಕ್ಕೆ ಸಿಗಲ್ಲ. ವಾಸ್ಗಳು ಇದೆಲ್ಲ ತುಂಬ ಮೇಡಮ್ ಅಕ್ರಾಸ್ ದ ಗ್ಲೋಬ್ ಅವರು, ಅಂದರೆ ಶಿ ಈಸ್ ಲೈಕ್ ಶಾಪೋಹಾಲಿಕ್. ಎಲ್ಲೋದ್ರೂ ಎಲ್ಲ ಸಾಮಾನುಗಳು, ಸುಮಾರು ಕಂಟ್ರಿಗಳ ಕಲೆಕ್ಷನ್ಸು ಇದೆ ಇದರಲ್ಲಿ. ಶಿ ಈಸ್ ಫ್ರಮ್ ಅ ವೆರಿ ಎಲೈಟ್ ಫ್ಯಾಮಿಲಿ ವಿತ್ ಅ ರಿಚ್ ಕಲ್ಚರ್. And one thing we should appreciate, since she got married twice and both the time she lost her husband. ನಮ್ಮ ಫೌಂಡರ್ಗೆ ಪ್ರತಿಯೊಂದು ಕಾರ್ಯದಲ್ಲೂ ಒಂದು ಮಾಸ್ಟರ್ಸ್ಗಳು ಡೈರೆಕ್ಷನ್ಸ್ ಕೊಟ್ಬಿಟ್ಟು ಈ ಸಂಸ್ಥೆನ ಹುಟ್ಟು ಹಾಕಿದ್ದಾರೆ. ಆಶಸ್ನ ಇಟ್ಬಿಟ್ಟು ಅವರ ಒಂದು ಸಮಾಧಿ ಥರ ಕಟ್ಟಿದ್ದೀವಿ. ಸೊ ಹಳೇ ಸತ್ಸಂಗಿಗಳು ಮೇಡಮ್ ಇದ್ದಾಗ ಪ್ರತಿ ಗುರುವಾರ ಸತ್ಸಂಗ ನಡೀತಾ ಇತ್ತು. ಸರ್, ಇಲ್ಲಿಗೆ ಬಂದಾಗ ಮೇಯ್ನಾಗಿ ಹೇಳ್ತಾರೆ ದಟ್ ಒಂದು ಮರ ಇದೆ, ಅದಕ್ಕೆ ನಾವು ಹಗ್ ಮಾಡಿ ಏನಾದರೂ ಕೇಳ್ಕೊಂಡ್ರೆ ಅದು ನಿಜ ಆಗುತ್ತೆ ಅಂತ ಹೇಳಿ. ಇದು ನಮ್ಮ ಮೊದಲನೇದು ಅದೇ ನಮ್ಮ ಮ್ಯಾನೇಜರ್ ಸಮಾಧಿ ಇದು. ಸೊ ಸುಮಾರು ಜನ ಬಂದ್ಬಿಟ್ಟು ಇಲ್ಲಿ ಈ ಥರ ಬೆಂಚ್ಗಳು ಹಾಕಿದ್ದೀವಿ. ಇಲ್ಲೆಲ್ಲ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾರೆ. ಸೊ ಅವ್ರಿಗೆ ಅವ್ರ ಜೊತೆ ಬೇಸಿಕಲಿ ದೆ ಕನೆಕ್ಟ್ ವಿತ್ ಹರ್. ಇವನ್ ದೋ ಫಿಸಿಕಲಿ ಶಿ ಈಸ್ ನಾಟ್ ದೇರ್, ಬಟ್ ಇನ್ ಸೋಲ್ ರೀತಿಯಲ್ಲಿ ಶಿ ಈಸ್ ವೆರಿ ಮಚ್ ಪ್ರೆಸೆಂಟ್ ಹಿಯರ್ ಇನ್ ದಿಸ್ ಸ್ಪೇಸ್ ಅಂತ. ಈ ವೃಕ್ಷ ತುಂಬ ಹಿಂದೆ, ಅಂದರೆ ಈ ಕ್ಯಾಂಪಸ್ಸು ಬಿಲ್ಡ್ ಮಾಡೋಕ್ಕೆ ಮುಂಚೆ ಇದ್ದಿದ್ದಂಥ ಇದು. ನಮ್ಮ ಹಳೆ ಸತ್ಸಂಗಿಗಳು ಅವರೆಲ್ಲ ಬಂದ್ಬಿಟ್ಟು ಇದನ್ನು ಹಗ್ ಮಾಡಿಕೊಂಡು ಅವ್ರದ್ದೇನೋ ಕಷ್ಟ ಸುಖಗಳೆಲ್ಲ ಹೇಳ್ಕೊತಾರೆ. ಸೊ ಹೇಳ್ಕೊಂಡಾಗ ಅದು ಈಡೇರುತ್ತೆ ಅಂತ ಒಂದು ನಂಬಿಕೆ. ಒಂದು ಮ್ಯೂಸಿಕ್ ಹಾಲ್ ಅಂತ ಇದೆ, ಇನ್ನೊಂದು ಹಾಲ್ ಆಫ್ ವಿಸ್ಡಮ್ ಅಂತ ಇದೆ ಮೇಲ್ಗಡೆ. ಸೊ ಇದೆಲ್ಲ ಈಗ ಬಂದಿರೋ ರಿಟ್ರೀಟ್ಗಳು ಒಂದೇ ಸಲನೂ ಒಂದು 4-5 ಗ್ರೂಪ್ ಬರುತ್ತೆ. 4-5 ಗ್ರೂಪ್ಗಳಿಗೂ ರೂಮ್ಸ್ಗಳು ಬೇಕು, ಹಾಲು ಬೇಕಾಗುತ್ತೆ, ರೂಮ್ ಬೇಕಾಗುತ್ತೆ. ಸೊ ಹಾಗಾಗಿ ಸಪ್ರೇಟ್ ಬ್ಲಾಕ್ಸ್ಗಳು ಮಾಡ್ಕೊಂಡಿದ್ದೀವಿ. ಸೊ ಆ ಬ್ಲಾಕಲ್ಲಿ ಒಂದು ಗ್ರೂಪ್ ಬಂದಾಗ ಕಂಪ್ಲೀಟ್ ಈ ಬ್ಲಾಕ್ನ ಮೈತ್ರಿಯಾನೇ ಬುಕ್ ಮಾಡಿಕೊಂಡು ಅಲ್ಲಿರೋ ಹಾಲ್ ಯೂಸ್ ಮಾಡಿಕೊಂಡು ಇದು ಮಾಡ್ತಾರೆ. ಸೊ ಅವ್ರನ್ನ ನೀವು ಅಕೊಮಡೇಟ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಹೌದು, ಅದೇ ಅವ್ರಿಗೆ ಒಂದು ಪ್ರೈವಸಿ ಇರುತ್ತೆ, ಗ್ರೂಪ್ ಪ್ರೈವಸಿ ಇರುತ್ತೆ. ಈ ಬ್ಲಾಕಲ್ಲೇ ಕಿಚನ್ನು ಇದೆ, ನಮ್ಮದು ಕಿಚನ್ ಇದೆ, ಪ್ಲಸ್ ಇನ್ ಹೌಸೇ ಕುಕಿಂಗ್ ಆಗುತ್ತೆ. ಎಲ್ಲ ಸಾತ್ವಿಕ್ ಫುಡ್ಡು. ಅದ್ರ ಜೊತೆಗೆ ಇದು ಪೆವಿಲಿಯನ್ ಅಂತ ಹೇಳ್ಬಿಟ್ಟು ಊಟದ ವ್ಯವಸ್ಥೆ ಇಲ್ಲಿದೆ. ಇಲ್ಲಿ ಸುಮಾರು ಒಂದೇ ಸಲ ಕುತ್ಕೊಂಡು 100 ಜನ ತನಕ ಊಟ ಮಾಡ್ಬೋದು ಇಲ್ಲಿ. ಸೊ ಎಲ್ಲ ಸೆಲ್ಫ್ ಸರ್ವಿಸೇ ಇರುತ್ತೆ, ಅಂದರೆ ಬುಫೆ ಥರ ಆರ್ಗನೈಸ್ ಮಾಡಿರ್ತೀವಿ. ಸೊ ಅವ್ರದ್ದು ಪ್ಲೇಟ್ಸ್ಗಳನ್ನ ಎಲ್ಲ ತೊಗೊಂಬಂದು ಅವರೇ ಇಲ್ಲಿ ವಾಶ್ಗಿಡಬೇಕು. ಸೊ ಆ ರೀತಿ ಕುಡಿಯೋ ನೀರಿನ ವ್ಯವಸ್ಥೆನೂ ಎಲ್ಲ ಫಿಲ್ಟ್ರೇಷನ್ ಸಿಸ್ಟಮ್ಸು. ಆಮೇಲೆ ನಮ್ಮಲ್ಲಿ ಕುಕ್ಕಿಂಗ್ ಮಾಡೋಕ್ಕೂ ಬಯೋಗ್ಯಾಸ್ ಯೂಸ್ ಮಾಡ್ತೀವಿ. ಆಮೇಲೆ ತರಕಾರಿನೂ ಇಲ್ಲೇ ನಮ್ಮದೊಂದು ಗಾರ್ಡನ್ ಇದೆ. ಸೊ ಆ ಗಾರ್ಡನಲ್ಲೇ ಅಂದರೆ ಈ ಸಾಯಿಲೆಸ್, ಅಂದರೆ ಇಲ್ಲಿ ಬಂದಿರೋ ಪರಿಸರಕ್ಕೆ ಏನೋ ಹಾನಿ ಆಗದೇ ಇರೋ ಥರ ಯಾವುದೇ ಪೆಸ್ಟಿಸೈಡ್. ಇದು ಸಿಲ್ವರ್ ಓಕ್ ಅಂತ ಹೇಳ್ಬಿಟ್ಟು ಇದೊಂದು ಬಿಲ್ಡಿಂಗು. ಇಲ್ಲೂ ಸುಮಾರು ಶೇರ್ಡ್ ಅಕಾಮಿಡೇಷನ್, ಅಂದರೆ ಅಪ್ ಟು 6 ಪೀಪಲ್ ಒಂದೇ ರೂಮಲ್ಲಿ ಇರೋವಂಥ ವ್ಯವಸ್ಥೆ. ಅಂದರೆ ಲೋ ಬಡ್ಜೆಟಲ್ಲಿ ಮಾಡಿಕೊಡ್ತೀವಿ. ಅದೆಲ್ಲ ಶೇರಿಂಗ್ ಪರ್ಪಸಲ್ಲಿ. ಅದಾದಮೇಲೆ ನಮ್ಮ ಆಯುರ್ವೇದ ಅಭ್ಯಂಗ ನಡೆಯುತ್ತೆ ಈ ಜಾಗದಲ್ಲಿ. ಈ ಥರದ ಥೆರಪಿ ರೂಮ್ಗಳು ಇದೆ, 2 ಥೆರಪಿ ರೂಮ್ಗಳಿದೆ. ಸಪ್ರೇಟು ಲೇಡೀಸ್ಗೆ ಮತ್ತು ಜೆಂಟ್ಸ್ಗೆ ಸಪ್ರೇಟು ಥೆರಪಿಗಳು ನಡೆಯುತ್ತೆ ಇಲ್ಲಿ. ಸೊ ಥೆರಪಿ ಎಲ್ಲ ನಮ್ಮ ಆಯುರ್ವೇದಿಕ್ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡಿ. ಇಲ್ಲಿದು ಆ ಸ್ಮೆಲ್ಲೇ ಎಷ್ಟು ಚೆನ್ನಾಗಿದೆ. ಅಂದರೆ ಎಲ್ಲ ತುಂಬ ಅಥೆಂಟಿಕ್ ಆಯಿಲ್ಸ್ ಆಯುರ್ವೇದಿಕ್ ಆಯಿಲ್ಸೇ ಯೂಸ್ ಮಾಡ್ತಾರೆ. ಒಂದು ಥೆರಪಿ ಇದನ್ನು ಆ್ಯಕ್ಚುಲಿ ರಿಫ್ಲೆಕ್ಸಾಲಜಿ ನಮ್ಮ ಪಾದಲ್ಲಿ ಪ್ರತಿಯೊಂದು ಪಾಯಿಂಟ್ಸ್ಗಳನ್ನ ಆ್ಯಕ್ಟಿವೇಟ್ ಮಾಡೋಕ್ಕೆ ಮತ್ತು ರೀಜುವನೇಟ್ ಮಾಡೋಕ್ಕೆ ತುಂಬ ನಮ್ಮ ನ್ಯಾಚುರೋಪತಿ ಡಾಕ್ಟರ್ಸೇ ಡಿಸೈನ್ ಮಾಡಿರುವಂಥ ಇದು. ಇದರಲ್ಲಿ ಸುಮಾರು ಅಡ್ವಾಂಟೇಜಸ್ಗಳಿದೆ. ಕಲ್ಲು ಇಟ್ಟಿರೋದು ಕೂಡ ಅಲ್ಲಿ ತುಂಬ ಸ್ಪೇಸ್ ಇದೆ, ಇಲ್ಲಿ ಸ್ಪೇಸ್ ಇಲ್ಲ. ಇದು ಬೇರೆ ಥರ ಕಲ್ಲು ಸ್ಮೂತಾಗಿ ಬರ್ತಾ ಸ್ವಲ್ಪ ಹಾರ್ಡ್ ಆಗ್ತಾ ಹೋಗುತ್ತೆ. ಇದು ಹಾರ್ಡು ಕೆಲವೆಲ್ಲ ನಾವು ಪೇಯ್ನ್ ಇರೋರಿಗೆ, ಅಂದರೆ ಆ್ಯಕ್ಚುಲಿ ಏನಾದರೂ ಪ್ರಾಬ್ಲಮ್ ಇದ್ದಾಗ ಎಲ್ಲಿ ಅವ್ರಿಗೆ ಪೇಯ್ನು ಆಗುತ್ತೆ ಅನ್ನೋದು ತುಂಬ ಕಷ್ಟನೇ ಆಗುತ್ತೆ, ನಡೆಯೋಕ್ಕೆ ಆಗೋದಿಲ್ಲ ಅವ್ರಿಗೆ. ಸೊ ದೆನ್ ದ ನ್ಯಾಚುರೋಪತಿ ಡಾಕ್ಟರ್ ವಿಲ್ ಐಡೆಂಟಿಫೈ ಯಾವ ಅವ್ರಿಗೆ ತೊಂದರೆ ಇದೆ ಅನ್ನೋದು ದೇ ಕ್ಯಾನ್ ಡಯಾಗ್ನೋಸ್. ದಿಸ್ ಪಾತ್ ಆಲ್ಸೋ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಡಯಾಗ್ನೋಸ್ಟಿಕ್ ಟೂಲ್ ಟು ಐಡೆಂಟಿಫೈ ವಾಟ್ ಪ್ರಾಬ್ಲಮ್ ದೇ ಹ್ಯಾವ್ ಅನ್ನೋದು. ತರಕಾರಿ ಇದೆಲ್ಲ ಯಾವುದೇ ಪೆಸ್ಟಿಸೈಡ್ಸ್ ಯೂಸ್ ಮಾಡದೆ ಸುಮಾರು ತರಕಾರಿಗಳನ್ನ ಮತ್ತು ಸೊಪ್ಪುಗಳನ್ನೆಲ್ಲ ಬಿಡಿಸ್ತೀವಿ. ಅಂದರೆ ಸಾಯಿಲ್ ಲೆಸ್ ಅಂದರೆ ಬೇಸಿಕಲಿ
ಇಲ್ಲಿ ಮಡ ಅದೇ ಈ ನಮ್ಮ ಸೊಪ್ಪು ಸದೆಗಳೆಲ್ಲ ಬಿದ್ದಿರುತ್ತಲ್ಲ ಅದರಿಂದನೇ ಕಾಂಪೋಸ್ಟ್ ಬೆಡ್ ರೆಡಿ ಮಾಡಿಬಿಟ್ಟು ಮಾಡೋವಂಥದ್ದು. ಹಸುಗಳನ್ನು ಸಾಕಿದ್ದೀರಾ? ಹಸು ಒಂದು ಗೋಶಾಲೆನೂ ಇದೆ ನಮ್ಮಲ್ಲಿ. ಒಂದು 10-12 ಹಸುಗಳಿದೆ. ಸೊ ಇಲ್ಲೇ ನಾವು ಹಾಲಿಗೆ ಮತ್ತು ಮೊಸರಿಗೂ ಇಲ್ಲೇ ಉತ್ಪಾದಿಸ್ತೀವಿ. ಸೊ ಇಟ್ಸ್ ಮೋರ್ ಆಫ್ ಸೆಲ್ಫ್ ಸಸ್ಟೈನ್ಡ್. ಅಂದರೆ ನಾವು ಗ್ಯಾಸನ್ನು ಇಲ್ಲೇ ಉತ್ಪಾದಿಸ್ತೀವಿ ಬಯೋಗ್ಯಾಸಿಂದ. ಮತ್ತು ಹಸುಗಳಿಂದ ಸಗಣಿ ಬರುತ್ತೆ, ಅದನ್ನು ಬಯೋಗ್ಯಾಸ್ ಯೂಸ್ ಮಾಡ್ತೀವಿ. ಬಯೋಗ್ಯಾಸಿಂದ ಬಂದಿರೋಂಥ ಸ್ಲರಿಯಿಂದ ಗಿಡಕ್ಕೆ ಹಾಕ್ತೀವಿ. ಚಿಕ್ಕ ಸಸಿಗಳಿಂದನೇ ನಾವು ಅವಕ್ಕೆ ಈ ಥರದ್ದು ಇದು ಕೊಟ್ಟಾಗ, ಎನ್ವೈರನ್ಮೆಂಟ್ ಕೊಟ್ಟಾಗ ಅದಕ್ಕೆ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ. ಸೊ ಹಾಗಾಗಿ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳೋ ಬದಲು ಇದು ನ್ಯಾಚುರಲ್ ಫಾರ್ಮಿಂಗ್ ಅಷ್ಟೇ. ಗೋಶಾಲೆಯಲ್ಲಿ ಯಾವ್ಯಾವ ಥರದ ಹಸುಗಳಿದೆ, ಎಷ್ಟಿದಾವೆ ಸರ್? ನಮ್ಮಲ್ಲಿ ಒಂದು 10-12 ಹಸುಗಳಿದೆ. ಇದೆಲ್ಲ ಇಲ್ಲೇ ಹುಟ್ಟಿ ಬೆಳೆದಿರೋವಂಥ ಹಸುಗಳು. ಯೂಶಲಿ HF ಅಲ್ಲಿ ನಮಗೆ 2.8ರಿಂದ 3.5ವರೆಗೂ ಫ್ಯಾಟ್ ಬರುತ್ತೆ. ನಮ್ಮಲ್ಲಿ ಹಸುಗಳಿರೋದಿಲ್ಲ, ಆಲ್ಮೋಸ್ಟ್ 5.8% ಫ್ಯಾಟ್ ಬರುತ್ತೆ. ಇದು ಒಂದು ದೊಡ್ಡ ವಾಟರ್ ಟ್ಯಾಂಕು. ಸೊ ಇಲ್ಲಿಂದನೇ ಎಲ್ಲ ವಾಟರ್ ಸಪ್ಲೈ ಆಗುತ್ತೆ. ಆಮೇಲೆ ಇವೆಲ್ಲ ಗೋಶಾಲೆ, ಹಸುಗಳಿಗೆ ರೆಸ್ಟ್ ಮಾಡೋವಂಥ ಜಾಗ. ಮಳೆ ಬಂದಾಗ ಮಾತ್ರ ಒಳಗೆ ಕಟ್ತೀವಿ, ಇಲ್ಲಾಂದ್ರೆ ಎಲ್ಲ ಹೊರಗೆ ಆರಾಮಾಗಿರುತ್ತೆ. ಇದು ಕೌ ಬ್ರಷ್ ಅಂತ ಹೇಳ್ತೀವಿ. ಇದು ಆ್ಯಕ್ಚುಲಿ ಫಿನ್ಲ್ಯಾಂಡಿಂದ ಇಂಪೋರ್ಟ್ ಆಗಿರೋವಂಥದ್ದು. ಕೋರ್ಟ್ ಯಾರ್ಡ್ ಅಂತ ಹೇಳ್ಬಿಟ್ಟು ತುಂಬ ಯುನಿಕ್ಕಾಗಿ ಡಿಸೈನ್ ಮಾಡಿರೋಂಥದ್ದು ಬಿಲ್ಡಿಂಗು. 10 ರೂಮ್ಗಳಿದೆ ಇದರಲ್ಲಿ, ಮೇಲೆ ಕೆಳಗಡೆ ಜೋಕಾಲಿ ಇದೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಫುಲ್ ಕಂಪ್ಲೀಟ್ ಬೋಗನ್ವಿಲ್ಲ. ಪೂರ್ತಿ ಹೂ ಬಿದ್ದಾಗ ಆ ಮೆಟಲ್ ಮೇಲೆಲ್ಲ ಹೂ ಬಿದ್ದಿರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದು ಕಂಪ್ಲೀಟ್ ಎಲ್ಲ ಕಲ್ಚರ್ಗೂ ಸಂಬಂಧಿಸಿದಂಥ ಪಿಕ್ಚರ್ಸ್. ಜೋರಾಸ್ಟ್ರಿಯನ್ ಆಗಲಿ, ಇಸ್ಲಾಮಿಕ್ ಆಗಲಿ, ನಮ್ಮ ಹಿಂದೂ ರಿಲಿಜನ್ ಆಗಲಿ, ಕ್ರಿಶ್ಚಿಯಾನಿಟಿ ರಿಲಿಜನ್, ಶಿರೋಧಾರ ಮಾಡ್ತಾರೆ. ಆಮೇಲೆ ಈ ಫುಟ್ ಮಸಾಜು, ಆ ಥರದ್ದೆಲ್ಲ ಸುಮಾರು ಥೆರಪಿಗಳೆಲ್ಲ ಮಾಡ್ತಾರೆ. ಸೊ ಅದರಲ್ಲಿ ಪೌಡರ್ ಥೆರಪಿ, ಸ್ವೀಡಿಷ್ ಮಸಾಜು, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ಸು ಯೋಗಾಗೆಲ್ಲ ಯೂಸ್ ಮಾಡ್ಕೋತಾರೆ ಈ ಸ್ಪೇಸ್ನ. ಎಷ್ಟು ಚೆನ್ನಾಗಿದೆ, ಲೈಕ್ ಓಪನ್ ಸ್ಪೇಸ್. ನಾವು ಎನರ್ಜಿನೂ ಸೆಲ್ಫ್ ಆಲ್ಮೋಸ್ಟ್ 34 ಕಿಲೋವ್ಯಾಟ್ಸು ಸೋಲಾರ್ ಎನರ್ಜಿನೂ ಜನರೇಟ್ ಮಾಡ್ತೀವಿ. ಹೌದು. ಸೊ ಕಂಪ್ಲೀಟ್ಲಿ ಸಸ್ಟೈನಬಲ್ ಮಾಡಲೇ. ಸೊ ರಿಸರ್ಚ್ ಸೆಂಟ್ರ್ ಅಂತ ಇದೊಂದು ಬಿಲ್ಡಿಂಗು. ಇದರಲ್ಲಿ ನಾವು ಸುಮಾರು ಸಂಶೋಧನೆ, ರಿಸರ್ಚ್ ಅಂದರೆ ವೆಲ್ನೆಸ್ ಬಗ್ಗೆ, ಆಯುರ್ವೇದ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ಸಿದ್ಧ ಆಗಿರ್ಬೋದು, ಈ ಥರದ್ರ ಬಗ್ಗೆ ವಿ ವೆಲ್ಕಮ್ ಆ್ಯಂಡ್ ವಿ ಹ್ಯಾವ್ ಡನ್ ಲಾಟ್ ಆಫ್ MOUs ವಿತ್ ಸುಮಾರು ಆರ್ಗನೈಸೇಷನ್ಸ್ ಜೊತೆ. ಅದರಲ್ಲಿ ಒಂದು ಆಯುರ್ವೇದ ವರ್ಲ್ಡ್ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಅದೊಂದು ಸಂಸ್ಥೆ ಜೊತೆ ನಾವು BAMS ಮುಗಿಸಿದಂಥವ್ರಿಗೆ ಮತ್ತು ಆಯುರ್ವೇದದಲ್ಲಿ ಇಂಟ್ರೆಸ್ಟ್ ಇರೋವಂಥವ್ರಿಗೆ ಫಿನಿಶಿಂಗ್ ಸ್ಕೂಲ್ ಒಂದು ಮಾಡ್ತಾ ಇದ್ದೀವಿ. ಇಂಡಸ್ಟ್ರಿಯಲ್ಲಿ ಅವ್ರನ್ನ ಅಕ್ರಾಸ್ ದ ಗ್ಲೋಬ್. ಅಂದರೆ ಈಗ ಸುಮಾರು ಈ ಆಯುರ್ವೇದನ ಸುಮಾರು ಬೇರೆ ಕಂಟ್ರೀಸ್ಗಳು, ರಷ್ಯಾದಲ್ಲೂ ಅಡಾಪ್ಟ್ ಮಾಡ್ಕೋತಾ ಇದ್ದಾರೆ. ಆಮೇಲೆ ಸುಮಾರು ಯುರೋಪಿಯನ್ ಕಂಟ್ರೀಸಲ್ಲಿ ಅಡಾಪ್ಟ್ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ರಿಸರ್ಚ್ ಸೆಂಟರ್ ಅಂತ ಡೆವಲಪ್ ಮಾಡೋಕ್ಕೆ ಒಂದು ಫೆಸಿಲಿಟಿ ಯೂಸ್ ಮಾಡಿದ್ವಿ. ಮೊದಲು ಇಲ್ಲಿ ಆಯುರ್ವೇದ ಸೆಂಟರ್ ನಡೆಸ್ತಾ ಇದ್ವಿ. ಈಗ ನ್ಯಾಚುರೋಪತಿ ಎಕ್ವಿಪ್ಮೆಂಟ್ಸು ರೀಸೆಂಟಾಗಿ ತರಿಸಿದ್ದೀವಿ. ತುಂಬ ಹೈ ಎಂಡ್ ಎಕ್ವಿಪ್ಮೆಂಟ್ಸು 2. ಇನ್ನು ಸುಮಾರು ಎಕ್ವಿಪ್ಮೆಂಟ್ಸು ಬರೋದು ಇದೆ. ಇದಕ್ಕೆಲ್ಲ ಸ್ಪಾನ್ಸರ್ ಯಾರಾದರೂ ಮಾಡ್ತಾರಾ ಅಥವಾ? ಇಲ್ಲ, ಇದೆಲ್ಲ ಸ್ಪಾನ್ಸರ್ಸ್ ಅಲ್ಲ, ನಮ್ಮಲ್ಲಿ ಆಗೋ ರಿಟ್ರೀಟ್ ಪ್ರೋಗ್ರಾಮ್ಸ್ಗಳಿಂದ ಆದಾಯ ಬರುವಂಥದ್ದು. ಸೊ ಹಾಗಾಗಿ ಕಂಪ್ನಿಯವರು ನಮಗೆ ಅದು EMI ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಫಸ್ಟು ಲಾಟ್ ಎಕ್ವಿಪ್ಮೆಂಟ್ಸ್ ಬಂದಿದೆ, ಇನ್ನು ಸುಮಾರು ಎಕ್ವಿಪ್ಮೆಂಟ್ಸ್ ಬರೋವಂಥದ್ದು ಇದೆ ಇಲ್ಲಿ. ಸೊ ಕೆಲವು ನೋಡ್ಬೋದು ನಾವೀಗ. ಕೊಲೋನ್ ಹೈಡ್ರೋಥೆರಪಿ ಅಂತ ಹೇಳ್ಬಿಟ್ಟು, ಹೈಡ್ರೋಥೆರಪಿ ಅಂದರೆ ನಾವು ಕೊಲೋನ್ಗೆ, ನಮ್ಮ ಕರುಳುಗಳಿಗೆ, ಅವಕ್ಕೆಲ್ಲ ಏನಲ್ ಮುಖಾಂತರನೇ ನೀರನ್ನ ಇಂಜೆಕ್ಟ್ ಮಾಡಿಬಿಟ್ಟು ಅಪ್ ಟು 1.5 ಲೀಟರ್ವರೆಗೂ ಇಂಜೆಕ್ಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಎಜೆಕ್ಟ್ ಆಗುತ್ತೆ. ಸೊ ರೆಗ್ಯುಲರ್ ಹೆಲ್ತಿ ಆಗಿರುವಂಥವ್ರಿಗೆ ಈ ಕೊಲೋನ್ ಥೆರಪಿ ಮಾಡಿಕೊಂಡ್ರೆ ಇನ್ನೂ ಹೆಲ್ತ್ ಸಸ್ಟೈನ್ ಆಗುತ್ತೆ, ನ್ಯೂಟ್ರಿಯೆಂಟ್ಸು ಕರುಳುಗಳಿಂದ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಸೊ ಇದು ಇನ್ಫ್ರಾರೆಡ್ ಸೋನಾಥೆರಪಿ ಅಂತ. ಸೊ ಇನ್ಫ್ರಾರೆಡ್ ಸೋನಾಥೆರಪಿಲಿ ಒಂದು ನಾವು ಹಿಮಾಲಯನ್ ಸಾಲ್ಟು ಬಿಲ್ಡ್ ಮಾಡಿದ್ವಿ, ಬ್ಲಾಕ್ಸ್ ಎಲ್ಲ ಹಾಕಿದ್ದೀವಿ. ಅದರಿಂದನೂ ಎವಾಪರೇಷನ್ ಆಗಿಬಿಟ್ಟು ಯು ಗೆಟ್ ಇನಲೇಷನ್ ಸ್ಟೀಮ್ ಜೊತೆಗೆ ಸಾಲ್ಟನ್ನು ಇನಲೇಷನ್ ಮಾಡೋದು. ರೆಸ್ಪಿರೇಟರಿ ಟ್ರ್ಯಾಕ್ಟ್ ಎಲ್ಲ ತುಂಬಾ ಕ್ಲೀನ್ ಆಗಿ ವಿಲ್ ಬಿ ಏಬಲ್ ಟು ಬ್ರೀತ್ ಪ್ರಾಪರ್ಲಿ. ಅರೌಂಡ್ ಮಿನಿಮಮ್ 30 ಮಿನಿಟ್ಸ್ ಥೆರಪಿ ಇರುತ್ತೆ. ಸೊ ಬಾಡಿ ಸ್ವೆಟ್ ಆಗೋದ್ರಿಂದ ಕಂಪ್ಲೀಟ್ ಕ್ಲಿನ್ಸಿಂಗ್ ಆಕ್ಟಿವಿಟಿ ಆಗುತ್ತೆ. ದ ಏನ್ಷಿಯಂಟ್ ಸ್ಕೂಲ್ ಆಫ್ ವಿಸ್ಡಮ್ ಬಗ್ಗೆ ತುಂಬಾ ವಿಸ್ತಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಾ ಸರ್ ನೀವು. ಈಗ ನಾವು ಇಲ್ಲಿಗೆ ಬರಬೇಕು ಅಂತ ಅಂದರೆ ಹೇಗೆ ಬರಬೇಕು, ಇದು ಎಲ್ಲಿದೆ? ಇದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಒಂದು 15 ನಿಮಿಷ ಜರ್ನಿ ಆಗುತ್ತೆ. ನಮ್ಮ ಬೆಂಗಳೂರು ಹೆಬ್ಬಾಳ್ ಸರ್ಕಲಿಂದ ಒಂದು 20 ಮಿನಿಟ್ಸ್ ಟು 25 ಮಿನಿಟ್ಸು. ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟೋಲ್ ಆದಮೇಲೆ ದಾಬಾ ಗೇಟ್ ಅಂತ ಬರುತ್ತೆ. ದಾಬಾ ಗೇಟ್ ಆದಮೇಲೆ IVC ರೋಡ್ ಬರುತ್ತೆ. ಸೊ IVC ರೋಡಲ್ಲಿ ಲೆಫ್ಟ್ ತೊಗೊಂಡ್ರೆ ಬೆಂಗಳೂರಿಂದ ಬರುತ್ತೆ. IVC ರೋಡಿಂದ ನಮ್ಮ ಮೈನ್ ಹೈವೇಯಿಂದ ಇದು ಅರೌಂಡ್ 1-1.5 ಕಿಲೋಮೀಟರ್ ಆಗುತ್ತೆ. ಸೊ ಲೆಫ್ಟ್ ಸೈಡ್ ಬರುತ್ತೆ. ಇಲ್ಲಿ ಸುಮಾರು
ಶೋಭಾ ಸೆಂಚುರಿ ವಿಲ್ಲಾಸ್ಗಳೆಲ್ಲ ಇದೆ. ಅದು ಒಂದು ದಾರಿ ಇದೆ. ಇನ್ನೊಂದು ನಾವು ಏರ್ಪೋರ್ಟ್ ಟೋಲ್ ಆಗೋಕ್ಕೆ ಮುಂಚೆನೇ ಸಾದಳ್ಳಿ ಗೇಟ್ ಅಂತ ಬರುತ್ತೆ, ಆ ಕಡೆ ಲೆಫ್ಟ್ ತೊಗೊಂಡು ಅಲ್ಲಿಂದನೂ ಈ ಕಡೆಗೆ ರೀಚ್ ಆಗ್ಬೋದು. ಸುಮಾರು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸು ನಮಗೆ ಮೈನ್ ಹೈವೇ ತನಕನೂ ಇದೆ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಆಟೋನೂ ಇದೆ. ತುಂಬ ಏನು ದೂರ ಇಲ್ಲ ಇದು. ಸೊ ಒಂದು ಹೆಬ್ಬಾಳಿಂದ ಒಂದು 20 ಮಿನಿಟ್ಸ್ ಜರ್ನಿ ಆಗುತ್ತೆ. ಸರ್, ಇವಾಗ ನಾವು ಇಲ್ಲಿ ಬರೋದಕ್ಕೆ ಏನಾದರೂ ಬುಕ್ಕಿಂಗ್ ಮಾಡ್ಕೋಬೇಕು ಅಥವಾ ಏನಾದರೂ ಪ್ರೋಗ್ರಾಮ್ಸ್ ಇದ್ದರೆ ಅದನ್ನು ಹೇಗೆ ಚೆಕ್ ಮಾಡಬೇಕು? ವೆಬ್ಸೈಟ್ ಅಥವಾ ಏನಾದರೂ ಇದೆಯಾ ನಿಮಗೆ? ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಏನಾದರೂ ಇದೆಯಾ? ನಮ್ಮದು ಪ್ರೆಸೆನ್ಸು ಎಲ್ಲದರಲ್ಲೂ ಯೂಟ್ಯೂಬಲ್ಲೂ ಇದ್ದೀವಿ, ಪ್ಲಸ್ಸು ಫೇಸ್ಬುಕ್ಕಲ್ಲೂ ಇದ್ದೀವಿ, ಮತ್ತು ನಮ್ಮದೇ ಆದಂಥ ವೆಬ್ಸೈಟು ಇದೆ. ಸೊ ವೆಬ್ಸೈಟಲ್ಲಿ ನಾವು ಎನ್ಕ್ವೈರಿ ಮಾಡಿಕೊಂಡು ಬುಕ್ಕಿಂಗ್ ಮಾಡ್ಕೊಂಡು ಬರ್ಬೋದು. ಇದರಲ್ಲಿ ನಾವು 2 ವಿಧಾನ ಇದೆ. ಒಂದು ಈ ರಿಟ್ರೀಟ್ ಪ್ರೋಗ್ರಾಮ್ಸ್ಗಳು ನಡೀತಾ ಇರುತ್ತೆ, ಅದರಲ್ಲಿ ಭಾಗವಹಿಸ್ಬೋದು. ಇಲ್ಲ ನಮ್ಮದು ಆಯುರ್ವೇದಿಕ್ ಹಾಸ್ಪಿಟಲಿಂದ ಡಿಟಾಕ್ಸ್ ಪ್ರೋಗ್ರಾಮ್ಸ್ಗಳು ಎಲ್ಲ ನಡೆಯುತ್ತೆ, ಅದ್ರ ಮೂಲಕನೂ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ ಸರ್, ಇಷ್ಟೊತ್ತು ನಿಮ್ಮ ಸಮಯನ ಕೊಟ್ಟು ನಮ್ಮ ಜೊತೆ ನಿಮ್ಮ ಎಲ್ಲ ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್. ನೀವು ಎಲ್ಲ ರಿಫ್ರೆಶ್ಮೆಂಟ್ಗಳಿಗಿಂತ ಹೊಸದಾಗಿ ಏನೋ ಒಂದು ಟ್ರೈ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗಿ ಈ ಸ್ಥಾನಕ್ಕೆ ಬಂದು ಭೇಟಿ ಕೊಡಲೇಬೇಕು. ಇದರ ಎಲ್ಲ ಡೀಟೇಲ್ಸನ್ನು ನಾವು ನಿಮಗೆ ಈ ವಿಡಿಯೋ ಜೊತೆ ತಿಳಿಸ್ಕೊಟ್ಟಿದ್ದೀವಿ ಅಂತ ಅಂದ್ಕೋತೀವಿ. ಇದೇ ರೀತಿ ಇನ್ನಷ್ಟು ಹೊಸ ವಿಷಯಗಳನ್ನು ತಿಳ್ಕೋಬೇಕು ಅಂದರೆ ಚಂದನವನ ಚಾನಲನ್ನು ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಸೌಗಂಧಿಕ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.